Hello students, welcome back to my class. Now we shall begin with session number 29 from the subject fundamentals of marketing. So ಈ ಒಂದು session ಅಲ್ಲಿ ನಾವು ನೋಡ್ತಾ ಇರುವಂತ ಟಾಪಿಕ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ ಈಸ್ ಅ ಕಂಟಿನ್ಯೂಯೇಷನ್ ಆಫ್ 28th ಸೆಷನ್. ಏನು ಪ್ರೈಸಿಂಗ್ ಬೇಸಿಸ್ ಇದೆಯಲ್ಲ, ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೈಸಿಂಗ್, ಅದರಲ್ಲಿ ಅದು 28th ಸೆಷನ್ ವಾಸ್ ಆನ್ 5 ಮಾರ್ಕ್ಸಿಗೆ ನೀವು ಹೆಂಗ್ ಎಕ್ಸಾಮ್ ಬರೀಬೇಕು, ಯಾವ ತರ ಆನ್ಸರ್ ಅನ್ನ ಕೊಡ್ಬೇಕು ಅಂತ 28ನೇ ಸೆಷನ್ ಅಲ್ಲಿ we have seen. Then 29th what we are going to see is session ಇದು 15 ಮಾರ್ಕ್ಸಿಗೆ ನೀವು ಅದೇ ಕ್ವೆಶ್ಚನ್ ಅನ್ನ ನೀವು 15 ಮಾರ್ಕ್ಸಿಗೆ how to attempt, that is different methods of pricing, that is in detail we are going to see. So basically ಅದನ್ನ 3 ಭಾಗದಲ್ಲಿ ನಾವು ಇಲ್ಲಿ ಕಲಿತಾ ಇದೀವಿ. We are going to see, that is cost, demand and competition factor of pricing. So let us begin the session. ಎಸ್, ಇಂಪಾರ್ಟೆಂಟ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ಅನ್ನ 3 ಟೈಪ್ ಆಗಿ ವಿಧಾನಗಳಂತ ನಾವು ಕ್ಯಾಟಗರೈಸ್ ಮಾಡಿದ್ವಿ. ದಟ್ ಈಸ್ ಕಾಸ್ಟ್ ಓರಿಯೆಂಟೆಡ್ ಪ್ರೈಸಿಂಗ್, ಡಿಮಾಂಡ್ ಓರಿಯೆಂಟೆಡ್ ಪ್ರೈಸಿಂಗ್ ಮತ್ತೆ ಕಾಂಪಿಟಿಷನ್ ಓರಿಯೆಂಟೆಡ್ ಪ್ರೈಸಿಂಗ್. ಅಂದ್ರೆ ಕಾಸ್ಟ್ ಅನ್ನ ಬೇಸ್ ಮಾಡ್ಕೊಂಡು ಮಾಡಿರುವಂತ ಪ್ರೈಸಿಂಗ್, ಡಿಮಾಂಡ್ ಅನ್ನ ಬೇಸ್ ಮಾಡ್ಕೊಂಡು ಮಾಡಿರುವಂತ ಪ್ರೈಸಿಂಗ್ ಮತ್ತೆ ಕಾಂಪಿಟಿಷನ್ ಅನ್ನ ಫೇಸ್ ಮಾಡುವಂತ ಒಂದು ಕಾಂಪಿಟಿಷನ್ ಬೇಸ್ ಮಾಡ್ಕೊಂಡು ಮಾಡಿರುವಂತ ಪ್ರೈಸಿಂಗ್. ಸೊ ಈ 3 ಮೆಥಡ್ಸ್ ಆಫ್ ಪ್ರೈಸಿಂಗ್ ಅಲ್ಲಿ ಮತ್ತೆ ಕ್ಯಾಟಗರೈಸೇಷನ್ ಇದಾವೆ. ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಫಸ್ಟ್ ಒನ್, ಕಾಸ್ಟ್ ಓರಿಯೆಂಟೆಡ್ ಪ್ರೈಸಿಂಗ್. ಓಕೆ, ಸೊ ಯು ಕ್ಯಾನ್ ಸಿ ದ ಚಾರ್ಟ್ ಹಿಯರ್. ಕಾಸ್ಟ್ ಓರಿಯೆಂಟೆಡ್ ಪ್ರೈಸಿಂಗ್ ಅಲ್ಲಿ there are 4 methods. Okay, so the first one is cost plus pricing. ಇದು ಕೂಡ ನಾನು ಪ್ರೀವಿಯಸ್ ಸೆಷನ್, ದಟ್ ಇಸ್ ಸೆಷನ್ ನಂಬರ್ 28 ಅಲ್ಲಿ ಇವು ಒಂದು 5 ಮಾರ್ಕ್ಸಿಗೆ ಹೆಂಗ್ ಅಟೆಂಡ್ ಮಾಡ್ಬೇಕು ಆ ಪಾಯಿಂಟ್ಸ್ ನಲ್ಲಿ ಹೇಳಿದ್ದೀನಿ. ಅದರಲ್ಲೂ ಕೂಡ ಈ ಒಂದು ದೀಸ್ ಮೆಥಡ್ಸ್ ಯು ಹ್ಯಾವ್ ಸೀನ್. ಓಕೆ, ಸೊ ಇವೆಲ್ಲ ಏನ್ರಿ ಕಾಸ್ಟ್ ಓರಿಯೆಂಟೆಡ್ ಪ್ರೈಸಿಂಗ್ ಮೆಥಡ್ ಅಲ್ಲಿ ಬರುವಂತ ಒಂದು ಮೆಥಡ್ಸ್. ಸೊ ಫಸ್ಟ್ ಇಸ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಅಥವಾ ಮಾರ್ಕಪ್ ಪ್ರೈಸಿಂಗ್ ಅಂತ ಇನ್ ದ ಸೆಷನ್ 28 ಐ ಹ್ಯಾಡ್ ಟೋಲ್ಡ್ ಯು. ದೆನ್ ಅಬ್ಸಾರ್ಪ್ಷನ್ ಪ್ರೈಸಿಂಗ್, ಬ್ರೇಕ್ ಈವನ್ ಪ್ರೈಸಿಂಗ್ ಮತ್ತೆ ಟಾರ್ಗೆಟ್ ಪ್ರೈಸಿಂಗ್. ಸೊ ಈ 4 ವಿಧಗಳು ಏನಿದಾವೆ, ದಿಸ್ ಈಸ್ ಅ ಪಾರ್ಟ್ ಆಫ್ ಕಾಸ್ಟ್ ಓರಿಯೆಂಟೆಡ್ ಪ್ರೈಸಿಂಗ್. ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಖರ್ಚಾಗಿರತ್ತಲ್ಲ, ಆ ಕಾಸ್ಟ್ ನ ಜೊತೆಗೆ ಯಾವ ಪರ್ಸೆಂಟೇಜ್ ಏನನ್ನ ಆಡ್ ಮಾಡ್ಕೊಂಡು ಇದು ಸೆಲ್ಲಿಂಗ್ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತೀವಿ. ಸೊ ಇಟ್ ಮೇ ಬಿ ಕಾಸ್ಟ್ ಪ್ಲಸ್ ಪ್ರೈಸಿಂಗ್, ಇಟ್ ಮೇ ಬಿ ಅಬ್ಸಾರ್ಪ್ಷನ್ ಪ್ರೈಸಿಂಗ್, ಬ್ರೇಕ್ ಈವನ್ ಪ್ರೈಸಿಂಗ್ ಆರ್ ಟಾರ್ಗೆಟ್ ಪ್ರೈಸಿಂಗ್. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದೇ. ಸೊ ಇಲ್ಲಿ ಫಸ್ಟ್ ಒನ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಹೇಳಿದೆ. ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಅಂತಂದ್ರೆ ಇಲ್ಲಿ ನೋಡಿ, ಟೋಟಲ್ ಕಾಸ್ಟ್ ಆ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಿರುವಂತ ಖರ್ಚು ಪ್ಲಸ್ ಒಂದು ಮಾರ್ಜಿನ್ 10% 20% ಪ್ರಾಫಿಟ್ ಅನ್ನ ಆಡ್ ಮಾಡಿಕೊಂಡು ಏನ್ ಸೆಲ್ಲಿಂಗ್ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್. ಇದನ್ನ ಮಾರ್ಕಪ್ ಪ್ರೈಸಿಂಗ್ ಅಂತಾನು ಹೇಳ್ತೀವಿ. ಇದು ಕೂಡ ನಾನು ಐ ಹ್ಯಾವ್ ಟೋಲ್ಡ್ ಯು ಇನ್ ಸೆಷನ್ ನಂಬರ್ 28. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಮೆಥಡ್. ಇದು ಎದ್ರಲ್ಲಿದೆ, ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್ ಅಲ್ಲಿ 1ನೇ ಮೆಥಡ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್. ದೆನ್ 2ನೇದು ಯಾವುದು, ಅಬ್ಸಾರ್ಪ್ಷನ್ ಪ್ರೈಸಿಂಗ್. ಅಬ್ಸಾರ್ಪ್ಷನ್ ಪ್ರೈಸಿಂಗ್ ಏನು, ಆಲ್ಸೋ ಕಾಲ್ಡ್ ಫುಲ್ ಕಾಸ್ಟ್ ಪ್ರೈಸಿಂಗ್. ಅಂಡರ್ ದಿಸ್ ಮೆಥಡ್ the selling price is arrived by adding the required margin towards profit to total cost, that is total of manufacturing, selling and administration cost. So ಇಲ್ಲೇನಿದೆ, ಪ್ರೊಡಕ್ಷನ್ ಕಾಸ್ಟ್ ಪ್ಲಸ್ ಸೆಲ್ಲಿಂಗ್ ಕಾಸ್ಟ್, ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಮತ್ತೆ ಪ್ರಾಫಿಟ್, ಪರ್ಸೆಂಟೇಜ್ ಆಫ್ ಪ್ರಾಫಿಟ್, ಇವೆಲ್ಲ ಆಡ್ ಮಾಡಿಕೊಂಡು ಏನ್ ಫೈನಲ್ ಪ್ರೈಸ್ ಫಿಕ್ಸ್ ಮಾಡ್ತೀವಿ, ದಟ್ ಈಸ್ ದಿ ಅಬ್ಸಾರ್ಪ್ಷನ್ ಕಾಸ್ಟ್. ಈ ಒಂದು ಸ್ಟೆಪ್ ಅನ್ನ ನಾವು ವೆನ್ ಯು ಆರ್ ಇನ್ ಯೋರ್ ಫೈನಲ್ ಇಯರ್ ಯು ಹ್ಯಾವ್ ಕಾಸ್ಟ್ ಅಕೌಂಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಆ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಈ ತರ ಓವರ್ ಹೆಡ್ಸ್, ಪ್ರೊಡಕ್ಷನ್ ಓವರ್ ಹೆಡ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಒಂದು ಹೆಡ್ಸ್ ಬರ್ದು, ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೆಂಗ್ ಹೆಡ್ಸ್ ಬರೀತಿರಲ್ಲ, ಹೆಡ್ಸ್ ಅನ್ನ ಬರ್ದು ಅದ್ರಲ್ಲಿ ಐಟಮ್ಸ್ ಬರ್ದು ಟೋಟಲ್ ಮಾಡ್ತೀವಲ್ಲ, ಆ ತರ
ಕಾಸ್ಟ್ ಅಕೌಂಟಿಂಗ್ ಅಲ್ಲೂ ಕೂಡ ಈ ತರ ಇರುತ್ತೆ. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಅಬ್ಸಾರ್ಪ್ಷನ್ ಕಾಸ್ಟಿಂಗ್. ಒಂದೊಂದು ಹಂತದಾಗ ಏನೇನ್ ಕಾಸ್ಟ್ ಆಗತ್ತೆ, ಖರ್ಚಾಗತ್ತೆ, ಅದನ್ನ ಇಂಡಿವಿಜುವಲ್ ಆಗಿ ಟೋಟಲ್ ಮಾಡ್ಕೊಂತ ಅದ್ರ ಜೊತೆನೆ ಒಂದು ಪ್ರಾಫಿಟ್ ಆ ಕಂಪನಿಯವ್ರದ ಒಂದು ಲಾಭಾಂಶ, ದಟ್ ಇಸ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅನ್ನು ಕೂಡ ಆಡ್ ಮಾಡ್ಕೊಂಡು ಏನ್ ಫೈನಲ್ ಪ್ರೈಸ್ ಫಿಕ್ಸ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಅಬ್ಸಾರ್ಪ್ಷನ್ ಕಾಸ್ಟ್ ಪ್ರೈಸಿಂಗ್. ಓಕೆ, ಪ್ರೊಡಕ್ಷನ್ ಗೆ ಅಂದ್ರೆ ರಾ ಮಟೀರಿಯಲ್ಸ್ ಖರ್ಚಾಗಿರುವಂತ ಖರ್ಚು ಸಪರೇಟ್ ಆಗಿ ಟೋಟಲ್ ಮಾಡ್ತಾರೆ. ಸೆಲ್ಲಿಂಗ್ ಕಾಸ್ಟ್, ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅಥವಾ ಸೇಲ್ಸ್ ಮನಿಗೆ ಮಾಡಿದಂತಹ ಖರ್ಚುಗಳು ಇರ್ಬೋದು. ಸೊ ಅದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಏನ್ ಖರ್ಚಾಗಿರತ್ತೆ ಅದು ಸಪರೇಟ್ ಆಗಿ ಆಡ್ ಮಾಡ್ತಾರೆ. ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಅಂತಂದ್ರೆ ಆ ಕಂಪನಿ ಆಫೀಸ್ ಅಲ್ಲಿ ಇರುವಂತ ಖರ್ಚು, ಆಫೀಸ್ ಸ್ಟಾಫ್ ಇರ್ಬೋದು, ಸ್ಟಾಫ್ ಸ್ಯಾಲರಿ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೇಪರ್ಸ್, ಬಿಲ್ಗಳು, ಇವಕ್ಕೆಲ್ಲ ಏನ್ ಖರ್ಚು ಮಾಡ್ತಾರೆ, ರೆಂಟ್, ಅಡ್ಮಿನಿಸ್ಟ್ರೇಷನ್ ಕಾಸ್ಟ್. ಇದು ಅಷ್ಟು ಸಪರೇಟ್ ಮಾಡಿ ಟೋಟಲ್ ಮಾಡಿಕೊಂಡು ಅದರ ಜೊತೆ ಒಂದು ಪ್ರಾಫಿಟ್ ಮಾರ್ಜಿನ್ ಅನ್ನ ಆಡ್ ಮಾಡಿ ಫೈನಲ್ ಮಾಡುವಂತ ಪ್ರೈಸ್ ಅಬ್ಸಾರ್ಪ್ಷನ್ ಕಾಸ್ಟ್ ಪ್ರೈಸ್. ಓಕೆ, ಅಬ್ಸಾರ್ಪ್ಷನ್ ಪ್ರೈಸಿಂಗ್. ದೆನ್ ಥರ್ಡ್ ಒನ್ ಇಸ್ ಬ್ರೇಕ್ ಈವನ್ ಪ್ರೈಸಿಂಗ್. ಬ್ರೇಕ್ ಈವನ್ ಪ್ರೈಸಿಂಗ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್. ಇದು ಏನ್ ಸ್ಟೇಜ್ ಅಂತಂದ್ರೆ ಅಲ್ಲಿ ಪ್ರಾಫಿಟ್ ಇಲ್ಲ, ಲಾಸ್ ಇಲ್ಲ, ವೇರ್ ಎಷ್ಟು ಖರ್ಚಾಗಿರತ್ತೆ ಅಷ್ಟೇ ಬರುತ್ತೆ ಅವರಿಗೆ. So that is the price where they fix it that both their cost and the income is equal. There is no profit, no loss. So under this method the price is determined equal to the total of cost of production of the product. The main objective of the firm is to earn profit in long run by increasing the production as the fixed cost are recovered in the beginning. So basically ಇದನ್ನ ಏನ್ ಎದಕ್ ಮಾಡ್ತಾರೆ ಅಂತಂದ್ರೆ, ಒಂದು ಪ್ರಾಡಕ್ಟ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆದಾಗ ಜಾಸ್ತಿ ಪ್ರಾಫಿಟ್ ಮಾರ್ಜಿನ್ ಹಾಕ್ಬಿಟ್ರೆ ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆಗತ್ತೆ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಒಂದಿಷ್ಟು ನಿಧಾನವಾಗಿ ಪ್ರಾಫಿಟ್ ಅನ್ನ ಗಳಿಸೋಣ, ಒಂದು ಲಾಂಗ್ ಟರ್ಮ್ ಅಲ್ಲಿ ನಾವು ಮಾರ್ಕೆಟ್ ಅನ್ನ ಅಕ್ವೈರ್ ಮಾಡ್ಕೊಂಡು ನಾವು ಅವಾಗ ಪ್ರೈಸ್ ಇನ್ಕ್ರೀಸ್ ಮಾಡ್ಕೊಂಡು ವಿ ವಿಲ್ ಅರ್ನ್. ಅಟ್ ಪ್ರೆಸೆಂಟ್ ನಮ್ಗೆ ಎಷ್ಟು ಖರ್ಚು ಮಾಡಿವಿ ಅಷ್ಟೇ ವಾಪಸ್ ಬಂದ್ರೆ ಸಾಕು ಅಂತ ಇರುವಂತ ಒಂದು ಡಿಸಿಷನ್ ಅನ್ನ ಬ್ರೇಕ್ ಇವನ್ ಪ್ರೈಸಿಂಗ್ ಅಲ್ಲಿ ಮಾಡ್ತಾರೆ. ಓಕೆ, ವೇರ್ ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಪ್ರಾಫಿಟ್, ದೇ ವುಡ್ ನೈದರ್ ವಾಂಟ್ ಪ್ರಾಫಿಟ್ nor they want any loss. So this is a place where pricing where there is no profit, no loss, it is equal. So I have shown you here total cost is equal to selling price. Then next is, what is this? Target pricing. So target pricing ಅಂತಂದ್ರೆ it is fixed where the rate of return ಏನ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಅಂದ್ರೆ ನಾವ್ 10 ಲಕ್ಷ ಖರ್ಚು ಮಾಡಿವಿ ಈ ಪ್ರೊಡಕ್ಷನ್ ಗೆ, ನಮ್ಗೆ ಒಂದು 20 ಲಕ್ಷ ಅಥವಾ 15 ಲಕ್ಷ ನಮ್ ಪ್ರಾಫಿಟ್ ಆಗ್ಬೇಕು. ಸೊ ಒಂದು ಟಾರ್ಗೆಟ್ ಅನ್ನ ಇಟ್ಟಿರ್ತಾರೆ. ಆ ಟಾರ್ಗೆಟ್ ಅನ್ನ ರೀಚ್ ಆಗುವಂಗೆ ವಿದಿನ್ 1 year ನಮ್ಗಷ್ಟು ನಾವ್ ಆ ಟಾರ್ಗೆಟ್ ಅನ್ನ ರೀಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಒಂದು ಪ್ಲಾನ್ ಅನ್ನು ಇಟ್ಕೊಂಡಿದ್ರೆ, ವಾಟ್ ದೇ ವಿಲ್ ಡೂ, ದೇ ವಿಲ್ ಫಿಕ್ಸ್ ದ ಪ್ರೈಸ್ ಇನ್ that manner, keeping in view the price of that the product. Okay, so they will fix it in that way. Then the second one is demand oriented pricing. See, cost oriented ನಾವು ನೋಡಿದ್ವಿ, ಕಾಸ್ಟ್ ಓರಿಯೆಂಟೆಡ್ ಅಲ್ಲಿ 4 ವಿಧಗಳು ನಾವು ನೋಡಿದ್ವಿ. Now we will see the second one, demand oriented pricing. ಬೇಡಿಕೆ ಆಧಾರಿತ ಬೆಲೆ. This basic feature of all the demand based method is that profits can be expected independent of the cost involved, but they are dependent on the demand. ಎಷ್ಟು ಮಟ್ಟಿಗೆ ಆ ಪ್ರಾಡಕ್ಟ್ ನ ಪ್ರೈಸ್ ಅದರ ಒಂದು ಡಿಮಾಂಡ್ ಮೇಲೆ ಡಿಪೆಂಡ್ ಇರುತ್ತೆ, ಅದು that will decide the price of the product. So let us see ಅದರಲ್ಲಿ ಏನೇನ್ ಎಷ್ಟು ವಿಧಗಳಿದಾವೆ ಅಂತಂದ್ರೆ 3. What the traffic can bear. Second, skimming pricing. Third, penetrating pricing. So very important 3 types of pricing method. ಇದು 100% ಡಿಮಾಂಡ್ ಮೇಲೆ ಡಿಪೆಂಡ್ ಇರತ್ತೆ, ಅವಲಂಬಿತ ಇರತ್ತೆ. ಲೆಟ್ ಅಸ್ ಸಿ ಒನ್ ಬೈ ಒನ್ ವಾಟ್ ದೇ ಆರ್. ವಾಟ್ ದ ಟ್ರಾಫಿಕ್ ಕ್ಯಾನ್ ಬೇರ್ ಅಂತಂದ್ರೆ, ಟ್ರಾಫಿಕ್ ಎಷ್ಟು ಮಟ್ಟಿಗೆ ಸಹಿಸಬಹುದು. ಟ್ರಾಫಿಕ್ ಅಂದ್ರೆ ಇಲ್ಲಿ ಯಾರು, ಟ್ರಾಫಿಕ್ ರೋಡ್ ಅಲ್ಲಿ ಹೋಗೋ ಟ್ರಾಫಿಕ್ ಅಲ್ಲ, ದಟ್ ಕಸ್ಟಮರ್ಸ್, ದಿ ಪ್ರಾಸ್ಪೆಕ್ಟಿವ್ ಕನ್ಸ್ಯೂಮರ್ಸ್. ಓಕೆ,
Under this method, different prices are charged from different customers according to their willingness and capacity to pay for the product or service. It involves negotiating and bargaining to decide the buyer's intensity to buying. ಅಂತಂದ್ರೆ ಎಷ್ಟು ಮಟ್ಟಿಗೆ ಆ ಒಂದು ಕನ್ಸ್ಯೂಮರ್ಸ್ ಅಥವಾ ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್ ಎಷ್ಟು ವ್ಯಾಲ್ಯೂ ಅನ್ನ ಇಟ್ಕೊಂಡಿದ್ದಾರೆ ಆ ಪ್ರಾಡಕ್ಟ್ ಗೆ, ಎಷ್ಟು ಹೌ ಮಚ್ ದೇ ಆರ್ ಏಬಲ್ ಟು ಪೇ ಫಾರ್ ದ ಪ್ರಾಡಕ್ಟ್. ಅವರ ಒಂದು ಜೀವನ ಮಟ್ಟ ಇರ್ಬೋದು, ಅವರ ಇನ್ಕಮ್ ಲೆವೆಲ್ ಇರ್ಬೋದು, ಅಥವಾ ಅವ್ರು ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಆ ಪ್ರಾಡಕ್ಟ್ ಮೇಲೆ, ಅದನ್ನು ಕೂಡ ಆ ಒಂದು ಪ್ರಾಡಕ್ಟ್ ನ ಪ್ರೈಸ್ ಅಲ್ಲಿ ಇನ್ಫ್ಲೂಯೆನ್ಸ್ ಬೀರತ್ತೆ. I told you luxury products ಏನಿದೆ that for that people will have a status ಅಂತ ಅಲ್ಲಿ ಅಟ್ಯಾಚ್ ಮಾಡ್ತಾರೆ. ಸೊ ಲಕ್ಸುರಿ ಪ್ರಾಡಕ್ಟ್ಸ್ we think that ನಮ್ ತಲೆಯಲ್ಲಿ ಏನಿರತ್ತೆ, ಇಟ್ ಇಸ್ ವೆರಿ ಕಾಸ್ಟ್ಲಿ, ಹೈ ಕ್ವಾಲಿಟಿ ಅಥವಾ ಸುಪೀರಿಯರ್ ಅಲ್ವಾ. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಇರತ್ತೆ, ಅವ್ರು ಅಷ್ಟು ಪೇ ಮಾಡ್ಲಿಕ್ಕೂ ರೆಡಿ ಆಗ್ತಾರೆ. ಸೊ ಅಂತ ಪ್ರಾಡಕ್ಟ್ಸ್ ಗೆ ಬಹಳ ಕಡಿಮೆ ರೇಟ್ ಹಚ್ಬಿಟ್ರೆ ಹೆಂಗಾಗತ್ತೆ, ಅಲ್ಲಿ ಮತ್ತೆ ಡಿಮಾಂಡ್ ಬರಲ್ಲ. ಯಾಕಂದ್ರೆ ಕನ್ಸ್ಯೂಮರ್ಸ್ ಮೈಂಡ್ ಅಲ್ಲಿ ಏನಿರುತ್ತೆ, ಇಟ್ ಈಸ್ ಅ ವೆರಿ ಕಾಸ್ಟ್ಲಿ ಪ್ರಾಡಕ್ಟ್, ರೈಟ್, ಅಂಡ್ ದೇ ಎಕ್ಸ್ಪೆಕ್ಟ್ ದ ಹೈಯರ್ ಪ್ರೈಸ್ ಅಂಡ್ ದೇ ಆರ್ ರೆಡಿ ಟು ಪೇ. ಸೊ ಅಂತ ಒಂದು ಪ್ರಾಡಕ್ಟ್ ಇದ್ದಾಗ ದೇ ವಿಲ್ ಚಾರ್ಜ್ ಹೈ. ಇಫ್ ಇಟ್ ಈಸ್ ಅ ನಾರ್ಮಲ್ ದಿನನಿತ್ಯ ಬೇಕಾಗಿರುವಂತ ಪ್ರಾಡಕ್ಟ್, ಅದಕ್ಕೆ ಹೋಗಿ ಡಬಲ್ ತ್ರಿಬಲ್ ರೇಟ್ ಹಚ್ಬಿಟ್ರೆ ಯಾರನ್ನ ತಗೋತಾರ? ನೋ ಒನ್ ವಿಲ್ ಟೇಕ್. ಯಾಕಂದ್ರೆ ಅಲ್ಲಿ ಸ್ಟೇಟಸ್ ಬರಲ್ಲ, ನಮ್ ಕೈಯಿಂದ ದುಡ್ಡು ಹೋಗತ್ತೆ. ಸೊ ಅಂತ ಪ್ರಾಡಕ್ಟ್ ಗೆ ಜಾಸ್ತಿ ರೇಟ್ ಹಚ್ಚೋದು ಒಂದು ಫೂಲಿಶ್ನೆಸ್ ಆಗತ್ತೆ. ಸೊ ಅದಕ್ಕೆ ಏನ್ ಹೇಳ್ತಾರೆ, ವಾಟ್ ದ ಟ್ರಾಫಿಕ್ ಕ್ಯಾನ್ ಬೇರ್, ಎಷ್ಟು ಮಟ್ಟಿಗೆ ಅವ್ರು ಬೇರ್ ಮಾಡ್ಬೋದು ಆ ಕಾಸ್ಟ್, ಎಷ್ಟು ಮಟ್ಟಿಗೆ ಅವ್ರು ಪೇಮೆಂಟ್ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಅಂತ ಒಂದು ಸ್ಟಡಿ ಮಾಡ್ಕೊಂಡು ಒಂದು ಫಿಕ್ಸ್ ಮಾಡುವಂತ ಒಂದು ಮೆಥಡ್ ವಾಟ್ ದ ಟ್ರಾಫಿಕ್ ಕ್ಯಾನ್ ಬೇರ್. ಸೆಕೆಂಡ್ ಇಸ್ ಸ್ಕಿಮ್ಮಿಂಗ್ ಪ್ರೈಸಿಂಗ್. ಸ್ಕಿಮ್ಮಿಂಗ್ ಪ್ರೈಸಿಂಗ್ ಅಂತಂದ್ರೆ ಏನು ಅಂತಂದ್ರೆ, ಒಂದು ಹೊಸ ಪ್ರಾಡಕ್ಟ್, ಯೂಶಲಿ ಒಂದು ಹೊಸ ಪ್ರಾಡಕ್ಟ್ ಬಂದಾಗ ಅದು ಮಾರ್ಕೆಟ್ ಅಲ್ಲಿ ಹೋಗೋಕ್ಕಿಂತ ಮುಂಚೆನೆ ಬಹಳಷ್ಟು ಅಡ್ವರ್ಟೈಸ್ಮೆಂಟ್ ಹೈಪ್ ಕೊಡ್ತಾರೆ. ಓಕೆ, ನ್ಯೂಸ್ ಅಲ್ಲೂ ಬರುತ್ತೆ, ಒಮ್ಮೊಮ್ಮೆ ಅಂಬಾಸಿಡರ್ಸ್, ಫಿಲ್ಮ್ ಹೀರೋಸ್ ಅವ್ರನ್ನೆಲ್ಲ ಕರೆಸ್ಕೊಂಡು ಅದನ್ನ ಪ್ರಮೋಟ್ ಮಾಡ್ತಾರೆ ಆ ಪ್ರಾಡಕ್ಟ್. ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಮೊಬೈಲ್ಸ್. ಲೇಟೆಸ್ಟ್ ಮೊಬೈಲ್ ಬಂದಿದೆ ಅಂತ ಹೇಳಿ ಇಷ್ಟು 4G 5G ವಿತ್ ಇಷ್ಟು ಸ್ಕ್ರೀನ್, ಮತ್ತೆ ಇಷ್ಟು ಮೆಮೊರಿ, ಇಷ್ಟು ರೊಟೇಟಿಂಗ್ ಕ್ಯಾಮರಾಸ್, ಆತರ ಈ ತರ ಎಲ್ಲ ಹೇಳಿ ಫೀಚರ್ಸ್ ಎಲ್ಲ ಹೇಳಿ ಇನ್ನ ಒಂದು ತಿಂಗಳಲ್ಲಿ ಬರುತ್ತೆ, ಅಡ್ವಾನ್ಸ್ ಬುಕಿಂಗ್ ಮಾಡಿ, ಅಡ್ವಾನ್ಸ್ ಇದನ್ನ ಮಾಡಿ, ಅಥವಾ ನಿಮ್ಮ ಮೊಬೈಲ್ ನೀವು ಈಗಲೇ ಬುಕ್ ಮಾಡಬಹುದು ಒಂದಿಷ್ಟು ಅಮೌಂಟ್ ಅಲ್ವಾ. ಇಷ್ಟೆಲ್ಲ ನಾವು ನೋಡ್ತೀವಲ್ಲ. ಈವನ್ ಆನ್ಲೈನ್ ಕೂಡ ಆಫರ್ಸ್ ಬಿಟ್ಟಿರ್ತಾರೆ. 1 ಮಂತ್ 2 ಮಂತ್ಸ್ ಬಿಫೋರೇ ಅವರು ಆ ಒಂದು ಇದನ್ನ ಅಡ್ವಾನ್ಸ್ ಬುಕಿಂಗ್ ಅಂತ ಹೇಳಿ ಇಟ್ಟಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಜನರಿಗೆ ಒಂಥರ ಫೀಲಿಂಗ್, ಅಯ್ಯೋ ಇದು ಸ್ಟಾಕ್ ಜಾಸ್ತಿ ಇರಂಗಿಲ್ಲೇನೋ, ಈ ಒಂದು ಮೊಬೈಲ್ ಇಸ್ ಸೋ ಇದು ಇಷ್ಟು ಡಿಮಾಂಡ್ ಅಲ್ಲಿ ಇದೆ, ಅಡ್ವಾನ್ಸ್ ಬುಕಿಂಗ್ ನಡೀತಾ ಇದೆ ಅಂತ ಹೇಳಿ ಏನು ಈ ತರ ಹೈ ಕ್ವಾಲಿಟಿ ಸುಪೀರಿಯರ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋರು ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ಒಂದು ಇದನ್ನ ಏನು ಅಂತಂದ್ರೆ, ಕಂಪನಿಯವ್ರದ್ದು ಏನ್ ಉದ್ದೇಶ ಅಂತಂದ್ರೆ, ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗ ಎಷ್ಟಾಗೈತಿ ಅಷ್ಟು ಪ್ರಾಫಿಟ್ ಮಾಡ್ಕೊಂಡು ಆಮೇಲೆ ನಿಧಾನಕ್ಕೆ ಪ್ರೈಸ್ ಅನ್ನ ಡಿಕ್ರೀಸ್ ಮಾಡ್ಕೊಂತ ಹೋಗ್ತಾರೆ. ಓಕೆ, ಸೊ ಇಲ್ಲಿ ಒಂದು ಗ್ರಾಫ್ ಅನ್ನ ನಾನು ಇಲ್ಲಿ ತೋರಿಸಿದ್ದೀನಿ, ಒಂದು ಇದು ಡಯಾಗ್ರಾಮ್. ಇಲ್ಲಿ ಪ್ರೈಸ್, ದಿಸ್ ಇಸ್ ಕ್ವಾಂಟಿಟಿ ಡಿಮಾಂಡೆಡ್. ಸೊ ಕ್ವಾಂಟಿಟಿ ಡಿಮಾಂಡೆಡ್ ಇಲ್ಲಿ ನೋಡಿ, ಇಲ್ಲಿ ಪ್ರೈಸ್ ವೆನ್ ಇಟ್ ಈಸ್ 500, ಇಲ್ಲೂ ಡಾಲರ್ಸ್ ಇದೆ. ಓಕೆ, $500 ಇದ್ದಾಗ ಇಲ್ಲಿ ದಿ ಕ್ವಾಂಟಿಟಿ ಡಿಮಾಂಡೆಡ್ ಇಸ್ ಹೌ ಮಚ್? 100, ವೆರಿ ಲೆಸ್. ಡಿಮಾಂಡ್ ಹೆಂಗ್ ಜಾಸ್ತಿ ಆಗ್ತಾನೆ ಬರುತ್ತೆ ಅಲ್ಲ, ಅವಾಗ ಈ ರೇಟ್ ಕೂಡ ಕಡಿಮೆ ಮಾಡ್ಕೊಂತ ಹೋಗ್ತಾರೆ. ಅಂದ್ರೆ ಒನ್ಸ್ ದೇ ಇಂಟ್ರೊಡ್ಯೂಸ್ ಇನ್ ದ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್, ಅದು ಒಂದು ಹೈಪ್ ಇಂದ ಜನರು ತಗೋತಾರೆ. ಸೊ ಆ ಒಂದು ಹೈಪ್ ಅನ್ನ ಯೂಟಿಲೈಸ್ ಮಾಡ್ಲಿಕ್ಕೆ ಅವರು ಇಮ್ಮಿಡಿಯೇಟ್ ಆಗಿ ಅವರು ಜಾಸ್ತಿ ರೇಟಿಗೆ ಸೇಲ್ ಮಾಡ್ತಾರೆ. ನಿಧಾನಕ್ಕೆ ಅವರು ಅದನ್ನ ರೆಡ್ಯೂಸ್ ಮಾಡ್ಕೊಂತ ಏನಾಗತ್ತೆ, ಇಲ್ಲಿ ಪ್ರೈಸ್ ರೆಡ್ಯೂಸ್ ಆದ್ರೂ ಕೂಡ ಇಲ್ಲಿ ಡಿಮಾಂಡ್ ಇನ್ಕ್ರೀಸ್ ಆಕೋಂತ ಹೋಗುತ್ತೆ. ಯಾಕಂದ್ರೆ ಜನರಿಗೆ ಏನ್ ಅನ್ಸುತ್ತೆ, ಅಯ್ಯೋ ಒಂದ್ ತಿಂಗಳ ಹಿಂದಿದು 10,000 20,000 ಇತ್ತು ರೇಟ್, ಈಗ ಏನಾಗಿದೆ ಅದ್ರ ಕಡಿಮೆ ಆಗ್ತಾ ಇದೆ, ನಾವು ಕೂಡ ಪರ್ಚೇಸ್ ಮಾಡ್ಬೋದು ಅಂತ ಇನ್ನು ಜನರು ಪರ್ಚೇಸ್ ಮಾಡ್ತಾರೆ. ಸೊ ದೇ ಸ್ಟಾರ್ಟ್ ಬೈಯಿಂಗ್. ಸೊ ಇಲ್ಲಿ 100 ಇದ್ದಿದ್ದು ಇಲ್ಲಿ 600 ಆಗಿದೆ ನೋಡಿ. ಪ್ರೈಸ್ ಇಲ್ಲಿ $5 ತಗೊಳ್ಳೋ ಪ್ರಾಡಕ್ಟ್ ಈಗ ಎಷ್ಟಕ್ ಮಾರ್ತಾ ಇದಾರೆ, ಇಲ್ಲಿ ಕೆಳಗ್ ಬಂದಾಗ $1 ತನ ಬಂದಾಗ ಏನಾಗುತ್ತೆ, ಇಲ್ಲಿ
600 is the demand. 600 people ಅಥವಾ 600 products. ಇದು ಒಂದು ಎಕ್ಸಾಂಪಲ್. ಓಕೆ, 600 ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದಾರೆ. Okay, so when it is $5, it is only 100. When it is $1 ಬಂದಾಗ ನೋಡಿ ಎಲ್ಲಿದೆ ರೇಖೆ, ಇಲ್ಲಿ 600 ಗೆ. ಇನ್ನ ಕಡಿಮೆ ಆದಾಗ ಇಲ್ಲಿ up to it will go on increasing. So this is called skimming pricing. ಇಂಟ್ರೊಡ್ಯೂಸ್ ಆದಾಗ ಜಾಸ್ತಿ ರೇಟ್ ಹಾಕಿ ಮ್ಯಾಕ್ಸಿಮಮ್ ಎಷ್ಟಾಗತ್ತೆ ಅಷ್ಟು ಪ್ರಾಫಿಟ್ ಮಾಡೋದು, ಆಮೇಲೆ ನಿಧಾನಕ್ಕ ಪ್ರೈಸ್ ರಿಡ್ಯೂಸ್ ಮಾಡೋದು. ನೆಕ್ಸ್ಟ್ ಇಸ್ ಪೆನಿಟ್ರೇಟಿಂಗ್ ಪ್ರೈಸಿಂಗ್. ಪೆನಿಟ್ರೇಟಿಂಗ್ ಪ್ರೈಸಿಂಗ್ ಇಸ್ ಆಪೋಸಿಟ್ ಆಫ್ ಸ್ಕಿಮ್ಮಿಂಗ್ ಪ್ರೈಸಿಂಗ್. ಸೊ ಪೆನಿಟ್ರೇಟಿಂಗ್ ಪ್ರೈಸಿಂಗ್ ಅಂತಂದ್ರೆ ಏನು? ಪೆನಿಟ್ರೇಟಿಂಗ್ ಅಂತಂದ್ರೆ ಇಲ್ಲಿ ಜಾಸ್ತಿ ಪ್ರೈಸ್ ಫಿಕ್ಸ್ ಮಾಡಲ್ಲ ಅವರು. ಇಂಟ್ರೊಡ್ಯೂಸ್ ಆದಾಗ ದೇ ವಿಲ್ ಇಂಟ್ರೊಡ್ಯೂಸ್ ಇಟ್ ಎಟ್ ಅ ಲೋವರ್ ಪ್ರೈಸ್. They will introduce it at a lower price, and once the demand increases, they will increase the price. ನೋಡಿ the comparison. ಇದು ಸ್ಕಿಮ್ಮಿಂಗ್ ಪ್ರೈಸಿಂಗ್. ಸ್ಕಿಮ್ಮಿಂಗ್ ಅಲ್ಲಿ ಏನಿದೆ, ಫಸ್ಟ್ ಇಂಟ್ರೊಡ್ಯೂಸ್ ಆದಾಗ ಜಾಸ್ತಿ ಅದ. ಪೆನಿಟ್ರೇಟಿಂಗ್ ಪ್ರೈಸಿಂಗ್ ಅಲ್ಲಿ ನೋಡಿ ಕಡಿಮೆ ಅದ. ಮತ್ತೆ ಆಸ್ ಟೈಮ್ ಗೋಸ್ ಅಲ್ಲ, ಟೈಮ್ ಬರ್ತ್ ಹೋಗ್ತಾ 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 ಏನಾಗುತ್ತೆ, ದೇ ಸ್ಟಾರ್ಟ್ ಗ್ರಾಜುವಲಿ ಇನ್ಕ್ರೀಸಿಂಗ್ ಇನ್ ಪೆನಿಟ್ರೇಟಿಂಗ್ ಪ್ರೈಸಿಂಗ್. ಬಟ್ ಇನ್ ಸ್ಕಿಮ್ಮಿಂಗ್ ಪ್ರೈಸಿಂಗ್ ಫಸ್ಟ್ ಜಾಸ್ತಿ ಮಾಡ್ತಾರೆ, ಆಮೇಲೆ ನಿಧಾನಕ್ಕೆ ಬರ್ತಾ ಬರ್ತಾ ದೇ ವಿಲ್ ರೆಡ್ಯೂಸ್. ಓಕೆ, ಸೊ ದ ಆಬ್ಜೆಕ್ಟಿವ್ ಇಸ್ ಟು ಗೇನ್ ಅ ಫುಟ್ ಹೋಲ್ಡ್ ಇನ್ ಅ ಹೈಲಿ ಕಾಂಪಿಟೇಟಿವ್ ಮಾರ್ಕೆಟ್. ಇದರ ಗುರಿ ಏನು? ಯಾಕೆ ಅವ್ರು ಇಷ್ಟೆಲ್ಲ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಈ ಹೈಲಿ ಕಾಂಪಿಟೇಟಿವ್ ಮಾರ್ಕೆಟ್ ಇದ್ರೆ, ಅವರ ಪ್ರಾಡಕ್ಟ್ ಸಿಮಿಲರ್ ಪ್ರಾಡಕ್ಟ್ಸ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದ್ರೆ, ಕಾಂಪಿಟೇಷನ್ ಜಾಸ್ತಿ ಇದ್ರೆ, ಮಾರ್ಕೆಟ್ ಅನ್ನ ಜಲ್ದಿ ನಾವು ಹಿಡಿಬೇಕು, ಕ್ಯಾಪ್ಚರ್ ಮಾಡ್ಬೇಕು ಅಂತಂದ್ರೆ ಇರುವಂತ ಕಾಂಪಿಟೇಟರ್ಸ್ ಪ್ರಾಡಕ್ಟ್ ಗಿಂತ ಕಡಿಮೆ ರೇಟಿಗೆ ಈ ಕಂಪನಿ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಸೊ ಅಂತ ಒಂದ್ ಸಂದರ್ಭದಲ್ಲಿ ಈ ಕಂಪನಿಯವ್ರು ಏನ್ ಮಾಡ್ತಾರೆ, ದೇ ವಿಲ್ ಇಂಟ್ರೊಡ್ಯೂಸ್ ದ ಪ್ರಾಡಕ್ಟ್ ಅಟ್ ಅ ಲೋವರ್ ಪ್ರೈಸ್ ಅಂಡ್ ಗ್ರಾಜುವಲಿ ದೇ ವಿಲ್ ಇನ್ಕ್ರೀಸ್. ಇನ್ ಸ್ಕಿಮ್ಮಿಂಗ್ ಪ್ರೈಸಿಂಗ್ ಹೈ ಪ್ರೈಸ್ ಇಟ್ಟು ಗ್ರಾಜುವಲಿ ದೇ ವಿಲ್ ರೆಡ್ಯೂಸ್. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಈ ಮೂರು ವಿಧಾನಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಿಸ್ ಈಸ್ ಅ ಪಾರ್ಟ್ ಆಫ್ ಡಿಮಾಂಡ್ ಓರಿಯೆಂಟೆಡ್ ಪ್ರೈಸಿಂಗ್. ಈ ಮೂರೂ ಕೂಡ ಡಿಮಾಂಡ್ ಮೇಲೆ ಹೌದಾ, ಡಿಮಾಂಡ್ ಹೆಂಗಿದೆ ಆ ತರ ಅವರು ಅದನ್ನ ಫಿಕ್ಸ್ ಮಾಡ್ತಾರೆ. ದ ಲಾಸ್ಟ್ ಒನ್, ಸೊ ಆಲ್ರೆಡಿ ನಾವು ಕಾಸ್ಟ್ ನೋಡಿದ್ವಿ, ಕಾಸ್ಟ್ ಓರಿಯೆಂಟೆಡ್, ಡಿಮಾಂಡ್ ಓರಿಯೆಂಟೆಡ್ ನೋಡಿದ್ವಿ. ಈಗ ನಾವು ಕಾಂಪಿಟಿಷನ್ ಓರಿಯೆಂಟೆಡ್ ಪ್ರೈಸಿಂಗ್ ಅನ್ನ ನೋಡೋಣ. ಕಾಂಪಿಟಿಷನ್ ಅಂದ್ರೆ ಪೈಪೋಟಿಗಾರ ಅಥವಾ ಸ್ಪರ್ಧೆ ಆಧಾರಿತ ಬೆಲೆ. ಸೊ ಹಿಯರ್ ಆಲ್ಸೋ ದೇರ್ ಆರ್ 3: going rate price, discount pricing, premium pricing. Let us see what are they. ಗೋಯಿಂಗ್ ರೇಟ್ ಆಲ್ರೆಡಿ 28ನೇ ಸೆಷನ್ ಅಲ್ಲಿ ನಾನು ಹೇಳಿದ್ದೆ. ಗೋಯಿಂಗ್ ರೇಟ್ ಅಂತಂದ್ರೆ ಈ ಲೀಡರ್ ಮಾರ್ಕೆಟ್ ಅಲ್ಲಿ ಯಾರು ಲೀಡ್ ಮಾಡ್ತಾ ಇದಾರಲ್ಲ, ಯಾರು ಕಾಂಪಿಟೇಟರ್ಸ್ ಯಾರು ಇನ್ನ ಸ್ವಲ್ಪ ಸ್ಟ್ರಾಂಗ್ ಇದಾರೆ, ಅವ್ರು ಯಾವ ತರ ಪ್ರೈಸಿಂಗ್ ಅನ್ನ ಫಿಕ್ಸ್ ಮಾಡ್ತಾರೆ ಅದನ್ನ ನೋಡ್ಕೊಂಡು, ಅದನ್ನ ಸ್ಟಡಿ ಮಾಡ್ಕೊಂಡು ಫಿಕ್ಸ್ ಮಾಡುವಂತ ಒಂದು ಮೆಥಡ್ ಗೋಯಿಂಗ್ ರೇಟ್ ಪ್ರೈಸಿಂಗ್. Second, discount pricing, ರಿಯಾಯಿತಿ ಬೆಲೆ. So discount pricing is what? Is also called as discount pricing. Under this method, the firm determines the price of the product below the competitive level. ನೋಡ್ರಿ, ಈ ಮೂರು ಮೆಥಡ್ ಕಾಂಪಿಟೇಟರ್ ನ ಮೇಲೆ ಡಿಪೆಂಡ್ ಅಥವಾ ಕಾಂಪಿಟಿಷನ್ ಮೇಲೆ ಡಿಪೆಂಡ್. ಸೊ ಕಾಂಪಿಟೇಟರ್ ಯಾವ ತರ, ಈಗ ಒಂದ್ 20 ರೂಪಾಯಿ ವ್ಯಾಲ್ಯೂ ಇದೆ ಅಂತ ಅನ್ಕೊಳ್ಳಿ ಒಂದು ಪ್ರಾಡಕ್ಟ್, ಮೇ ಬಿ ಅ ಸೋಪ್. ಓಕೆ, ಒಂದು ಸೋಪ್ ಒಂದ್ ಕಂಪ್ನಿ ಇದೆ, 20 ರೂಪಾಯಿ ಇದ್ರೆ, ಇನ್ನೊಂದು ಕಂಪ್ನಿ ಮಾರ್ಕೆಟ್ ಅಲ್ಲಿ ತನ್ನ ಪ್ರಾಡಕ್ಟ್ ಅನ್ನು ಇಡುವಾಗ ಸೇಮ್ ಸೋಪೇ ಇರ್ಬೋದು ಬಟ್ ಬೇರೆ ಬ್ರ್ಯಾಂಡ್. ಸೊ ಅವ್ರ ಏನ್ ಮಾಡ್ತಾರೆ, 20 ರೂಪಾಯಿ ಆ ಕಂಪನಿ ಕಾಂಪಿಟೇಟರ್ ಕಂಪನಿಯದಿದ್ರೆ ಇಲ್ಲಿ ಒಂದು 19 ರೂಪೀಸ್ 20 ಪೈಸೆ ಅಥವಾ 19 ರೂಪೀಸ್ 50 ಪೈಸೆ ಫಿಕ್ಸ್ ಮಾಡ್ತಾರೆ. ಅಥವಾ ಒಂದು ಡಿಸ್ಕೌಂಟ್ ಆಫರ್ ಅನ್ನ ಕೊಡ್ತಾರೆ ಒಂದ್ರ ಜೊತೆ ಇನ್ನೊಂದು, ಅಥವಾ ಬೈ 2 get 1 ಫ್ರೀ, ಅಥವಾ 20% ಜಾಸ್ತಿ ಪ್ರಾಡಕ್ಟ್ ಸಿಗತ್ತೆ, 20 ಗ್ರಾಮ್ ಜಾಸ್ತಿ ಬರುತ್ತೆ. ಸೊ ಈ ತರ ಯು ಹ್ಯಾವ್ ಸೀನ್ ಅಲ್ವಾ, ಆಲ್ಮೋಸ್ಟ್ ಎಷ್ಟೋ ಪ್ರಾಡಕ್ಟ್ಸ್ ನಮ್ಗೆ ಈಗೂ ಕೂಡ ನಾವು ಮಾರ್ಕೆಟ್ ಅಲ್ಲಿ ಹೋದ್ರೆ ನಮ್ಗೆ ಕಾಣಬಹುದು, ಎಷ್ಟೋ ಪ್ರಾಡಕ್ಟ್ಸ್ ಅಲ್ಲಿ ಡಿಸ್ಕೌಂಟ್ ಆಫರ್ಸ್ ನಡೀತಿರ್ತವೆ. ಇದನ್ನ ಯಾಕೆ ಮಾಡ್ತಾರೆ ಅಂತಂದ್ರೆ, ಕಾಂಪಿಟೇಟರ್ ಪ್ರಾಡಕ್ಟ್ ಗಿಂತ ಜಾಸ್ತಿ ಅಟ್ರಾಕ್ಟಿವ್ ಆಗಿ ಕಾಣಬೇಕು, ಚೀಪರ್ ಆಗಿ ಅನ್ನಿಸ್ಬೇಕು ಜನರಿಗೆ, ಅಂಡ್ ದೇ ಹ್ಯಾವ್ ಟು ಪರ್ಚೇಸ್. ಸೊ ದಿಸ್ ಈಸ್ ಆಲ್ಸೋ ಅ ಟೈಪ್ ಆಫ್ ಪ್ರೈಸಿಂಗ್, ಡಿಸ್ಕೌಂಟ್ ಪ್ರೈಸಿಂಗ್, ಗಿವಿಂಗ್ ಇಟ್ ಅಟ್ ಅ ಡಿಸ್ಕೌಂಟ್. ಇದು ಕೂಡ ಯಾರ ಮೇಲೆ ಡಿಪೆಂಡ್, ಕಾಂಪಿಟೇಟರ್ ಮೇಲೆ ಡಿಪೆಂಡ್. ಸೊ ಅವನ್ ಎಷ್ಟು ಕೊಡ್ತಾನೆ ಅದಕ್ಕಿಂತ ಜಾಸ್ತಿ ಇನ್ನೊಂದು ಕಂಪನಿ ಕೊಡ್ತಾರೆ. ಓಕೆ.
Then third is premium pricing. Also, the firm determines the price of this product above the price of the same product of the competitors. Price of the firm's product remains higher, showing that its quality is better. Nodi. So, ಇದು opposite ಆಫ್ ಡಿಸ್ಕೌಂಟ್ ಪ್ರೈಸಿಂಗ್. ಅಂದ್ರೆ ಈಗ ಕಾಂಪಿಟೇಟರ್ ಪ್ರಾಡಕ್ಟ್ 20 ರೂಪಾಯಿ ಇದ್ರೆ ಇವರು ಒಂದು 21 ಅಥವಾ 22 ರೂಪಾಯಿ ಫಿಕ್ಸ್ ಮಾಡ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ಪ್ರಾಡಕ್ಟ್ ಅವ್ರ ಪ್ರಾಡಕ್ಟ್ ಗಿಂತ ಕ್ವಾಲಿಟಿ ಜಾಸ್ತಿ ಬೆಟರ್ ಇದೆ, ನಮ್ಮ ಪ್ರಾಡಕ್ಟಿನ ಏನು ಯುಟಿಲಿಟಿ ವ್ಯಾಲ್ಯೂ ಇದೆ ಅದು ಜಾಸ್ತಿ ಇದೆ, ನಮ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅವ್ರ ಪ್ರಾಡಕ್ಟ್ ಗಿಂತ ಎಷ್ಟೋ ಪರ್ಸೆಂಟೇಜ್ ಕೆಮಿಕಲ್ಸ್ ಕಡಿಮೆ, ನ್ಯಾಚುರಲ್ ಪ್ರಾಡಕ್ಟ್ಸ್ ಜಾಸ್ತಿ ಇದೆ ಅಂತ ಹೇಳಿ ದೇ ವಿಲ್ ಅಟ್ರಾಕ್ಟ್ ದಿ ಕಸ್ಟಮರ್ಸ್ ಗೆ ಏನ್ ಅನಿಸ್ಬೋದು, ಹೌದು ಸೇಮೇ ಇದೆ ಬಟ್ ಅವ್ರು ಜಾಸ್ತಿ ರೇಟ್ ಫಿಕ್ಸ್ ಮಾಡ್ತಾ ಇದ್ರೆ ಅದರ ಅರ್ಥ ಅದು ಕ್ವಾಲಿಟಿಯಲ್ಲಿ ಬೆಟರ್ ಇರಬಹುದು. ನಮ್ಗೆ ಗೊತ್ತಿಲ್ಲ, ವಿ ಡೋಂಟ್ ನೋ. ಅವರೆಲ್ಲ ಸೈಂಟಿಫಿಕ್ ಇದನ್ನ ಕೊಟ್ಟಿರ್ತಾರೆ, ಇಷ್ಟು ಕೆಮಿಕಲ್ಸ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ಅದಿಲ್ಲ ಇದಿಲ್ಲ, ಇದು ಹಾಕಿವ ಅದು ಹಾಕಿವ ಅಂತ ಹೇಳ್ತಾರೆ. ಖರೆ ಅದನ್ನೆಲ್ಲ ಹೇಳ್ಕೊಂಡು ದೇ ವಿಲ್ ಫಿಕ್ಸ್ ಅ ಹೈಯರ್ ಪ್ರೈಸ್. ಅದು ಕೂಡ ಒಂದು ಕಸ್ಟಮರ್ಸ್ ಅನ್ನ ಟ್ರ್ಯಾಪ್ ಮಾಡುವಂಗೆ. ಅಂದ್ರೆ ನಮ್ಮ ಪ್ರಾಡಕ್ಟ್ ಹೌದು, ನಮ್ ಪ್ರಾಡಕ್ಟ್ ಕಾಸ್ಟ್ಲಿ ಇದೆ, ಯಾಕಂದ್ರೆ ನಾವು ಬಳಸುವಂತ ಪ್ರಾಡಕ್ಟ್ಸ್ ಅಥವಾ ರಾ ಮಟೀರಿಯಲ್ಸ್ ಇಸ್ ಆಫ್ ಹೈಯರ್ ಕ್ವಾಲಿಟಿ ಅಂತ ಇದು ದೇ ಕನ್ವಿನ್ಸ್ ದಿ ಕಸ್ಟಮರ್ಸ್. ದಿಸ್ ಇಸ್ ಕಾಲ್ಡ್ ಪ್ರೀಮಿಯಂ ಪ್ರೈಸಿಂಗ್. ಓಕೆ, ಡಿಸ್ಕೌಂಟ್ ಪ್ರೈಸಿಂಗ್ ಅಂದ್ರೆ ಕಾಂಪಿಟೇಟರ್ ಗಿಂತ ಕಡಿಮೆ ರೇಟಿಗೆ ಸೇಲ್ ಮಾಡೋದು. ಪ್ರೀಮಿಯಂ ಪ್ರೈಸಿಂಗ್ ಅಂತಂದ್ರೆ ಕಾಂಪಿಟೇಟರ್ ಗಿಂತ ಜಾಸ್ತಿ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ಕೊಂಡು ಕ್ವಾಲಿಟಿ ನಮ್ದು ಬೆಟರ್ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ನಮ್ ಪ್ರಾಡಕ್ಟ್ ಇಂದ ಜಾಸ್ತಿ ಸಿಗತ್ತೆ, ಸೈಡ್ ಎಫೆಕ್ಟ್ಸ್ ಕಡಿಮೆ ಇರತ್ತೆ, ಇವೆಲ್ಲ ಹೇಳ್ಕೊಂಡು ದೇ ವಿಲ್ ಫಿಕ್ಸ್ ದ ಪ್ರೈಸ್. ದಿಸ್ ಇಸ್ ಪ್ರೀಮಿಯಂ pricing. So students, I hope you have understood this very important session, the methods of setting prices. Basically ಮೂರಾಗಿ ನಾವು ಡಿವೈಡ್ ಮಾಡಬಹುದು. ಇಲ್ಲಿ ನೋಡಿ, ಕಾಸ್ಟ್ ಓರಿಯೆಂಟೆಡ್ ಪ್ರೈಸಿಂಗ್, ಡಿಮಾಂಡ್ ಓರಿಯೆಂಟೆಡ್ ಅಂದ್ರೆ ಬೇಸ್ ಮಾಡ್ಕೊಂಡು, ಕಾಸ್ಟ್ ಬೇಸ್ ಮಾಡ್ಕೊಂಡು ಮೂರ್ ಇದಾವೆ: ಕಾಸ್ಟ್ ಪ್ಲಸ್ ಪ್ರೈಸಿಂಗ್, ಅಬ್ಸಾರ್ಪ್ಷನ್ ಪ್ರೈಸಿಂಗ್, ಬ್ರೇಕ್ ಈವನ್, ಟಾರ್ಗೆಟ್ ಪ್ರೈಸಿಂಗ್. ಡಿಮಾಂಡ್ ಓರಿಯೆಂಟೆಡ್ ಪ್ರೈಸಿಂಗ್ ಅಲ್ಲಿ ಮತ್ತೆ ಮೂರ್ ಇದಾವೆ: ವಾಟ್ ದ ಟ್ರಾಫಿಕ್ ಕ್ಯಾನ್ ಬೇರ್ ಅಂದ್ರೆ ಎಷ್ಟು ಕಸ್ಟಮರ್ಸ್ ಕೊಡ್ಲಿಕ್ಕೆ ರೆಡಿ ಇರ್ತಾರೆ ಅದನ್ನ ನೋಡೋದು. ಸ್ಕಿಮ್ಮಿಂಗ್ ಪ್ರೈಸಿಂಗ್ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೈ ಕೊಟ್ಟು ಹೈ ರೇಟ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಆಮೇಲೆ ನಿಧಾನಕ್ಕೆ ರೆಡ್ಯೂಸ್ ಮಾಡೋದು. ಪೆನಿಟ್ರೇಟಿಂಗ್ ಪ್ರೈಸಿಂಗ್ ಅಂತಂದ್ರೆ ಫಸ್ಟ್ ಕಡಿಮೆ ರೇಟಿಗೆ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ಅಲ್ಲಿ ಇಡೋದು, ಆಮೇಲೆ ಹೈಯರ್ ಪ್ರೈಸಿಗೆ ಚಾರ್ಜ್ ಮಾಡೋದು. ದೆನ್ ದ ಥರ್ಡ್ ಇಸ್ ಕಾಂಪಿಟಿಷನ್ ಓರಿಯೆಂಟೆಡ್. ಕಾಂಪಿಟೇಟರ್ ಎಷ್ಟು ಫಿಕ್ಸ್ ಮಾಡ್ತಾನೆ ಅದನ್ನ ನೋಡ್ಕೊಂಡು ಗೋಯಿಂಗ್ ರೇಟ್ ಪ್ರೈಸಿಂಗ್ ಅಂದ್ರೆ ಈಗ ಸದ್ಯ ಮಾರ್ಕೆಟ್ ಅಲ್ಲಿ ನಡೀತಾ ಇರುವ ಪ್ರೈಸ್ ಟ್ರೆಂಡ್ ಅನ್ನ ನೋಡ್ಕೊಂಡು ದೇ ಫಿಕ್ಸ್ ದ ಪ್ರೈಸ್. ದೆನ್ ಡಿಸ್ಕೌಂಟ್ ಪ್ರೈಸಿಂಗ್ ಅಂದ್ರೆ ಕಾಂಪಿಟೇಟರ್ ಗಿಂತ ಕಡಿಮೆ ರೇಟ್ ಅಲ್ಲಿ ಫಿಕ್ಸ್ ಮಾಡ್ತಾರೆ ರೇಟ್. ಪ್ರೀಮಿಯಂ ಅಂತಂದ್ರೆ ಜಾಸ್ತಿ ರೇಟ್ ಫಿಕ್ಸ್ ಮಾಡ್ತಾರೆ, ಟೆಲ್ಲಿಂಗ್ ದಟ್ ದ ಕ್ವಾಲಿಟಿ ಇಸ್ ಗುಡ್ ಆರ್ ಸುಪೀರಿಯರ್ ಪ್ರಾಡಕ್ಟ್ ಇದೆ ನಮ್ದು ಅಂತ ಹೇಳಿ ದೇ ಫಿಕ್ಸ್ ದ ಪ್ರೈಸ್. So students, hope you have understood my class today. So very soon I'll come back with the next session. Till then, have a nice day.